ನಾವು ಸಿಂಪಲ್ ಆಗಿ ಮದುವೆ ಆಗೋಣ ಅಂತ ನಾನು ಶಕ್ತಿ ಗಟ್ಟಿ ನಿರ್ಧಾರ ಮಾಡಿದ್ದೀವಿ. ನಾಳೆ ಕಷ್ಟ ನಷ್ಟ ತೊಂದರೆ ಏನೇ ಬಂದರೂ ನಮಗೆ ಬರುತ್ತೆ, ನಾವದನ್ನು ಎದುರಿಸ್ಬೇಕು. ಹಾಗಾಗಿ ನಮ್ಮ ಡಿಸಿಷನ್ ಮುಖ್ಯ ಅಲ್ವಾ? ಅಲ್ವಾ ಅಂಕಲ್? ಕರೆಕ್ಟಾಗಿ ಹೇಳ್ದೆ ನಾನು. ಇಷ್ಟು ವರ್ಷ ಮಾವ ಹೇಳಿದ್ದನ್ನೇ ಹೇಳ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್ ನಿಂಗೆ ಏನ್ ಅನ್ಸ್ತಿದ್ಯೋ ಅದನ್ನ ಧೈರ್ಯವಾಗಿ ಹೇಳ್ತಿದ್ಯಾ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಜಾನ್ ಗುಣ ಅಂಕಲ್ ಒಟ್ಟಂತೂ ನಿನ್ಗೇನೆ. ಹೆಣ್ಮಕ್ಳ ಮೇಲಿರೋ ಗೌರವ ಅವತ್ತು ನಾವು ಮೈಸೂರಲ್ಲಿ ನೋಡಿದ್ವಲ್ಲ. ಹ್ಞೂ ಅಂಕಲ್, ಅವತ್ತು ಶಕ್ತಿ ನೋಡಕ್ ಬಂದಿದ್ವಲ್ಲ, ಆ ದೇವಸ್ಥಾನದಲ್ಲಿ ನಿಮ್ಮನ್ನು ನೋಡಿದ್ವಿ. ನೀವು ಅಷ್ಟು ಒಬ್ಸರ್ವ್ ಮಾಡಿಲ್ಲ, ಆದ್ರೆ ಅವತ್ ನೀವ್ ಹೇಳ್ತಿದ್ರಲ್ಲ ಹೆಣ್ಮಕ್ಳು ಓದ್ಬೇಕು, ಓದಿದ್ರೆ ನಮ್ ದೇಶ ಮುಂದೆ ಬರುತ್ತೆ ಅಂತ. ಆವಾಗ್ಲೇ ಗೊತ್ತಾಯ್ತು ಅಂಕಲ್, ಹೆಣ್ಮಕ್ಳ ಮೇಲೆ ನಿಮ್ಗೆ ಎಷ್ಟು ಗೌರವ ಇದೆ ಅಂತ. ಶಮಣ್ಣ, ನಾನು ಅವತ್ತೇ ನಿಮ್ಗೆ ಹೇಳಿದ್ನಲ್ಲ, ನಮಗೇನೂ ನಿರೀಕ್ಷೆ ಇಲ್ಲ ಅಂತ. ನಿಮ್ಮ ಕೈಲಿ ಏನಾಗುತ್ತೋ ಎಷ್ಟಾಗುತ್ತೋ ಹಂಗೆ ಮದುವೆ ಮಾಡಿಕೊಡಿ. ಯಾಕೆ ನೀವು ಪದೇ ಪದೇ ಅದನ್ನೇ ಮಾತಾಡ್ತಿದ್ದೀರಾ? ಹೌದು, ಮತ್ತೆ ಏನು ಅಣ್ಣನ ಹತ್ರ ಹೇಳ್ದಿರೋ ದುಡ್ಡ? ದೇವರು ಅಣ್ಣನ್ಗೆ ಎಷ್ಟು ಕೊಟ್ಟಿರೋ ಲೆಕ್ಕನೇ ಹಾಕಕ್ಕಾಗಲ್ಲ. ಅಲ್ಲ, ಅಣ್ಣ ಮನ್ಸು ಮಾಡಿದ್ರೆ ಒಂದೇ ಸಲ 100 ಮದುವೆ ಮಾಡಿಸ್ಬಿಡ್ತಾರೆ ಹೇಳ. ಅಣ್ಣನಿಗೆ ದುಡ್ಡು ಮುಖ್ಯ ಅಂತ ಯಾವತ್ತೂ ಅನ್ಸೇ ಇಲ್ಲ. ಅದು ಅಲ್ಲದೆ ಮಂಡ್ಯ ಮೈಸೂರಲ್ಲಿ 100 ಜನ ಹೆಣ್ಕೊಡೋದಕ್ಕೆ ನಾ ಮುಂದು ಅಂತ ಕ್ಯೂ ನಿಂತ್ಕೊಂಡಿದ್ದಾರೆ. ಈ ಸಂಬಂಧ ಏನಾದ್ರು ತಪ್ಪೋಯ್ತು ಅಂತ ಅನ್ಕೊಳ್ಳಿ, 40 ಜನ ಮನೆ ಬಾಗಿಲು ಮುಂದೆ ಬಂದು ನಿಂತಿರ್ತಾರೆ. ಏನು ಮಾತು ಅಂತ ಮಾತಾಡ್ತೀನಿ ನೀನು? ಹಾಂ, ತಿಂದಾಯ್ತು ತಾನೇ ಒಂದು ಮಣ, ಹೋಗಿ ಬಾಯಿ ತೊಳ್ಕೊ. ಹೌದು, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತೀನಿ ನೀನು? ಹಾಂ, ಅಲ್ಲಿ ಹೋಟೆಲ್ ಬುಕ್ ಮಾಡಿ ಕೇಳಿದೆ ತಾನೆ ನಿಂಗೆ ನಾನು. ಹೊಟ್ ಬಿಟ್ರೆ ಮಾತಾಡ್ತಿರ್ತಾನೆ. ಹೊಟ್. ಸರಿ ಶಮಣ್ಣವ್ರೆ, ಬರ್ತೀನಿ ನಾನು. ಅಲ್ಲ, ಊಟ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಕ್ಷಮಿಸಿ ರವಿ, ನಾನು ಹೇಳಿದ್ನಲ್ಲ ಮದುವೆಗೆ ಮುಂಚೆ ನಮ್ಮ ಪದ್ಧತಿನಲ್ಲಿ ಬೀಗರ ಮನೇಲಿ ಉಳ್ಕೊಳ್ಳೋದೆಲ್ಲ ಇಲ್ಲ ಅಂತ. ಎಲ್ಲೋಗ್ತೀವಿ, ಮದುವೆ ಆದ್ಮೇಲೆ ಹೋಗಿ ಬರೋದೆಲ್ಲ ಇದ್ದಿದ್ದೆ ತಾನೆ. ಊಟ ಮಾಡೋದು, ತಿಂಡಿ ತಿನ್ನೋದು, ಉಳ್ಕೊಳ್ಳೋದು ಎಲ್ಲ ಇದ್ದೇ ಇದೆ. ಸರಿ, ಹೊರಡ್ತೀವಿ. ಈಶ್ವರಿ, ಹಾ, ಬಾಯ್. ಬರ್ತೀವಿ. ಬಾಯ್ ಶಕ್ತಿ. ಬಾಯ್. ಏನೇ ಹೇಳಿ, ದೊಡ್ಡೋರೆ. ಅವ್ರನ್ನ ಬಿಡು ಪದ್ಮ, ಅವ್ರ ಮನೆ ಹೆಣ್ಮಕ್ಳು ನೋಡು, ಅಷ್ಟೆಲ್ಲ ಓದಿ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದ್ರು ಒಂದ್ ಸ್ವಲ್ಪನೂ ಹಮ್ಮಿಲ್ಲ. ಹೇಗ್ ನೆಲದ ಮೇಲೆ ಕೂತಿದ್ರು ಅಲ್ವಾ? ಜಾನ್ ಬೇಬಿ, ಯು ಆರ್ ಸೋ ಲಕ್ಕಿ. ಯಾವ ಆಂಗಲ್ ಇಂದ ನೋಡಿದ್ರು ಸೂಪರ್ ಜೋಡಿ ನಿಮ್ದು. ಎಸ್, ಸಕ್ಕದಾಗಿರೋ ಫ್ಯಾಮಿಲಿ ಹುಟ್ಕೊಟ್ಟಿದ್ದೀನಿ ನೋಡು. ಫ್ಯಾಮಿಲಿ ಅಷ್ಟೇ ಅಲ್ಲಮ್ಮ, ನಾಳೆ ಒಳ್ಳೆ ಸೀರೆನೂ ಹುಡುಕಿ ಕೊಡುವೆ ಅಂತೆ. ಈಗ ಎಲ್ಲ ಅವರವರ ಕೆಲಸ ಮುಗಿಸಿ ಬೇಗ ಮಲ್ಕೊಂಡ್ಬಿಡೋಣ. ಸರಿ ಬಾಬಾ. ಡ್ರೈವರ್ ಅಂಕಲ್, ತುಂಬಾನೇ ಬೋರ್ ಆಗ್ತಿದೆ. ಬೆಳಗ್ಗೆನೆ ಮನೆಯಿಂದ ಹೊರಟಿದ್ವಿ, ತುಂಬಾ ನಿದ್ದೆ ಕೂಡ ಬರ್ತಿದೆ ಗೊತ್ತಾ. ಯಾವ್ದಾದ್ರು ಒಂದ್ ಒಳ್ಳೆ ಹಾಡ್ ಹಾಕ್ತೀರಾ? ಮೂಡೆಲ್ಲ ಫ್ರೆಶ್ ಆಗ್ಬಿಡ್ಬೇಕು ಆ ತರ. ಅಪ್ಪ ಡ್ಯಾನ್ಸ್. ಅರೆ ರೇಣುಕಾ,
ಅತ್ತೆ ದೊಡ್ಡ ಮನ್ಸು ಮಾಡಿ ನನ್ನ ಕಳಿಸ್ಬಿಟ್ರು. ನಮಸ್ತೆಪ್ಪ ಶಂಕರ್. ಓ ನಮಸ್ಕಾರ ನಮಸ್ಕಾರ. ಹೇಗಿದ್ದೀರಾ? ಬನ್ನಿ ಸರ್. ಅವ್ರು ಹೆಂಗಿದ್ದಾರೆ? ಚೆನ್ನಾಗಿದ್ರಿ ಸರ್. ಇವಳು ನನ್ನ ಶ್ರೀಮತಿ. ನಮಸ್ತೆ ಮೇಡಮ್. ನನ್ನ ತಮ್ಮನ ಹೆಂಡತಿ. ನಮಸ್ಕಾರ. ಇನ್ನೊಬ್ಬ ತಮ್ಮನ ಹೆಂಡತಿ. ಮುಂದಕ್ಕೆ ಬರು. ಇವನೇ ನನ್ನ ಕೊನೆ ತಮ್ಮ. ಓ ಮದುವೆ ಗಂಡು. ಕಂಗ್ರಾಚುಲೇಷನ್ ಅಪ್ಪ, ಒಳ್ಳೇದಾಗ್ಲಿ. ಇನ್ನು ಇವರು ನಮ್ಮ ಮನೆಗೆ ಬರೋ ಮಹಾಲಕ್ಷ್ಮಿ, ಮದುವೆ ಹುಡುಗಿ. ನಮಸ್ತೆ ಸರ್. ನಮಸ್ಕಾರ ನಮಸ್ಕಾರ. ಇವರೆಲ್ಲ ಅವರ ಕುಟುಂಬ. ನಮಸ್ಕಾರ. ನಮಸ್ತೆ. ಇವರೆಲ್ಲ ಇಲ್ಲೇ ಬೆಂಗಳೂರಲ್ಲೇ ಇರೋದು. ಈ ಮದುವೆಗೆ ಬೇಕಾಗಿರೋ ಸೀರೆ ಗೀರೆ ಬಟ್ಟೆ ಬರೆಲ್ಲ ಏನಿದೆ ಅದು ನಿಮ್ಮ ಅಂಗಡಿನಲ್ಲೇ ತಗೋಬೇಕು ಅಂತ ನಾನೇ ಕರ್ಕೊಂಡ್ಬಂದಿದ್ದು. ಸರ್ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಯಾವಾಗಲೂ ಒಬ್ಬರೇ ಬರ್ತಾ ಇದ್ರಲ್ಲ, ಇವತ್ತು ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬಂದಿದ್ದೀರಾ, ತುಂಬ ಖುಷಿ ಆಯ್ತು ಸರ್. ನೀವು ಬಿಡಿ ಸರ್, ಸೀರೆ ಸೆಲೆಕ್ಷನ್ ಮಾಡೋದ್ರಲ್ಲಾಗಲಿ, ಮನೆಗೆ ಬರೋ ಸೊಸೆಯಂದ್ರನ್ನ ಸೆಲೆಕ್ಷನ್ ಮಾಡೋದ್ರಲ್ಲಾಗಲಿ ನಂಬರ್ 1 ಸರ್. ನಮ್ಮದೇನಿದೆ ಶಂಕರಣ್ಣ, ಎಲ್ಲ ಚಾಮುಂಡಮ್ಮಂದೆ. ಅವಳು ಹೆಂಗೆ ನಡೆಸ್ತಾಳೆ ಹಂಗೆ ನಡೀತಾ ಹೋಗೋದಷ್ಟೇ. ನಡೆಯೋ ದಾರಿನಲ್ಲಿ ನಿಮ್ಮಂಥವ್ರೆಲ್ಲ ಸಿಗ್ತೀರಾ. ನಿಮ್ಮಂಥವ್ರ ಆಶೀರ್ವಾದದಿಂದ ನೋಡಿ ಹೆಂಗಿದೀವಿ ನಾವು. ಅಂದಂಗೆ ನಾವು ವರ್ಷಕ್ಕೊಂದ್ಸರಿ ಚಾಮುಂಡಮ್ಮಂಗೆ ಸೀರೆ ಉಡಿಸ್ತೀವಲ್ಲ, ಅದು ಈ ಅಂಗಡಿನಲ್ಲೇ ತಗೊಳ್ಳೋದು. ಮೊದಲೆಲ್ಲ ನಾನೇ ಖುದ್ದಾಗಿ ಬಂದು ತಗೊತಿದ್ದೆ. ಈಗೊಂದು ಫೋನ್ ಮಾಡಿದ್ರೆ ಸಾಕು, ಕೊರಿಯರ್ ಮಾಡಿಬಿಡ್ತಾರೆ. ಹೌದೌದು, ಹೊಸ ಹೊಸ ಡಿಸೈನ್ ಸ್ಯಾರೀಸ್ ಎಲ್ಲ ಬಂದಿದೆ, ಬನ್ನಿ ತೋರಿಸ್ತೀನಿ ಪ್ಲೀಸ್. ಬನ್ನಿ ಹೋಗ್ರಮ್ಮ, ಜಮಾಯಿಸಿ ಹೋಗಿ. ಹೋಗೋ ತೋರಿಸು, ಏನೇನು ಬೇಕು ತಗೊಳ್ಳಿ. ಅಂಕಲ್, ನಂಗೊಂದು ಡೌಟು. ಎಲ್ಲ ವಿಷಯದಲ್ಲೂ ಫಾಸ್ಟಾಗಿ ಥಿಂಕ್ ಮಾಡೋ ನೀವು ಈ ಮದುವೆ ವಿಷಯದಲ್ಲಿ ಯಾಕೆ ಹಿಂಗೆ ಮಾಡ್ತಿದ್ದೀರಾ? ಅಲ್ಲ, ಈ ಸೀರೆ ಎಲ್ಲ ಯಾಕೆ ನೀವು ಯಾಕೆ ಟ್ರೆಂಡ್ ಚೇಂಜ್ ಮಾಡಬಾರ್ದು ಅಂತ? ಒಳ್ಳೆ ಪ್ರಶ್ನೆ ಇದು. ಈ ಸೀರೆ ಅನ್ನೋದು ಇದೆಯಲ್ಲಮ್ಮ, ಅದು ಬರೀ ಒಂದು ಉಟ್ಕೊಳ್ಳೋಕ್ಕೊಂದು ಬಟ್ಟೆ ಅಂತಲ್ಲ. ಸೀರೆ ಅನ್ನೋದು ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ. ಅದು ಹೆಣ್ಮಕ್ಳು ಸೀರೆ ಉಟ್ರಿನೇ ಚಂದ. ಸೀರೆ ಬಗ್ಗೆ ಹೇಳೋಕ್ಕೋದ್ರೆ ತುಂಬ ಇದೆ. ಬಹುಶಃ ನಿನಗದು ಅರ್ಥ ಆಗಲ್ಲ ಅಂತ ಅಂದ್ಕೊತೀನಿ, ಯಾಕಂದರೆ ನೀನು ಈ ಕಾಲಘಟ್ಟದವಳಲ್ವೇ. ನೀನು ಕೂಡ ಒಂದು ಈ ಚಡ್ಡಿ ಮಿಡಿ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ಬಿಟ್ಟು ನನಗೆ ಒಪ್ಪುವಂಥದ್ದು ಯಾವುದಾದ್ರೂ ಒಂದು ಸೀರೆ ಇದ್ದರೆ ತಗೊಮ್ಮ, ಹೋಗು. ಸರಿ ಅಂಕಲ್. ಇದು ಅದಕ್ಕಿಂತ ಸೂಪರ್ ಆಗಿದೆ. ಜನನಿ, ಏನಾಯ್ತು? ಸೀರೆ ಇಷ್ಟ ಆಗ್ಲಿಲ್ವಾ? ಏನಿಲ್ಲ, ಸ್ವಲ್ಪ ಭಾರ ಇದೆ, ಬೇರೆ ಸ್ವಲ್ಪ ಸಿಂಪಲ್ ಆಗಿ ನೋಡೋಣವಾ? ಭಾವ, ಇವ್ರದ್ದೇನೋ ಈಗ ಮುಗಿಯೋದರ ಕಾಣ್ತಾ ಇಲ್ಲ. ನಾನು ಚೂರು ಆಚೆ ಬನ್ನಿ.
ಇದೇನು ಹೀಗೆ ಬಂದ್ಬಿಟ್ರಿ? ಇನ್ನೇನು ಸರ್, ನಾವಾದರೆ ಇಷ್ಟೊತ್ತಲ್ಲಿ ಒಂದು 50 ಡ್ರೆಸ್ ಸೆಲೆಕ್ಟ್ ಮಾಡ್ತಿದ್ವಿ. ಆದರೆ ಹೆಂಗಸರು ನೋಡಿ ಒಂದೊಂದು ಸೀರೆನೂ ತೆಗೆದು ಇನ್ವೆಸ್ಟಿಗೇಷನ್ ಆಫೀಸರ್ ಥರ ಚೆಕ್ ಮಾಡ್ತಾರೆ. ಕೊನೆಗೂ ತಗೋತಿಲ್ಲ. ಅದೇನು ಗೊತ್ತಾ, ಈ ಹೆಣ್ಮಕ್ಳಿಗೆ ದೇವರು ಕೊಟ್ಟಿರೋ ಶಾಪ ಅದು. ಶಾಪನ? ಏನಂತಿದ್ದೀರಾ? ನಿಮ್ಮ ಅರ್ಧ ಆಯುಷ್ಯನ ನೀವು ಸೀರೆ ಅಂಗಡಿನಲ್ಲೇ ಕಳಿಬೇಕು ಅಂತ ಶಾಪ ಕೊಟ್ಟೆ ಆ ಭಗವಂತ ಅವ್ರನ್ನ ಭೂಮಿ ಕಳಿಸಿರೋದು. ಸರ್, ನೀವು ತುಂಬ ಸೀರಿಯಸ್ ಆಗಿ ತಮಾಷೆ ಮಾಡ್ತೀರಾ ಸರ್. ತಮಾಷೆ ಅಲ್ಲ, ಸೀರಿಯಸ್ಸೇ ಇದು. ಸೀರಿಯಸ್ಸೇ ಮಾತಾಡಿದ್ದು ನಾನು. ಇವಾಗೇನು ಅವ್ರ ಸೆಲೆಕ್ಷನ್ ಮುಗಿಬೇಕು ಅಷ್ಟೇ ತಾನೇ? ಶುರು ಮಾಡಿದ್ದವರಾಗಿರ್ಬೋದು, ಮುಗಿಸೋದು ಈ ಗುಣನೇ. ಬನ್ನಿ. ಬೇರೆ ನೋಡಿ ಆಗ್ಲಿಲ್ಲ. ವೇಣ್ರಮ್ಮ, ಮುಗಿದಿಲ್ವೇ ಸೆಲೆಕ್ಷನ್? ಇಲ್ಲ ಅಂಕಲ್, ಅಕ್ಕಂಗೆ ಇನ್ನೂ ಯಾವ್ದು ಇಷ್ಟನೇ ಆಗಿಲ್ಲ. ಅಲ್ಲಮ್ಮ, ನಿಮ್ದು ಸೆಲೆಕ್ಷನ್ ಮುಗಿಯೋದು ಯಾವಾಗ? ಇದನ್ನೆಲ್ಲ ಹೊತ್ಕೊಂಡು ಮನೆಗೆ ಹೋಗೋದು ಯಾವಾಗ? ಎಲ್ಲಾನು ಚೆನ್ನಾಗಿದೆಯಲ್ಲ ಕಲರು. ಇಲ್ಲಿ ಕೊಡಿ ಈಶ್ವರಿ. ಒಂಥರ ಚೆನ್ನಾಗಿದೆ ನೋಡಿ ಈಶ್ವರಿ. ಎಲ್ಲಿ ನೋಡಿ ಹೆಂಗಿದೆ ಸೆಲೆಕ್ಷನ್ನು? ತುಂಬಾ ಚೆನ್ನಾಗಿದೆ. ನಂದಿನಿ? ಚೆನ್ನಾಗಿದೆ. ಹಾ ಬಾಬಾ, ಚೆನ್ನಾಗಿದೆ. ಏಯ್ ಮದುವೆ ಗಂಡು, ಅಣ್ಣ ನೀವೇನು ಹೇಳ್ತೀರೋ ಹಾಗೆ ಅಣ್ಣ. ಆಗ್ಲಿ. ಸಾಕು ಮಾಡಮ್ಮ. ಒಂದ್ ನಿಮಿಷ. ನನ್ಗದು ಇಷ್ಟ ಆಗ್ಲಿಲ್ಲ ಬಾವಾ. ಜನನಿ, ಬಾಬಾ ಚೆನ್ನಾಗಿದೆ ಅಂದಮೇಲೆ ಚೆನ್ನಾಗೇ ಇರುತ್ತೆ. ಅಕ್ಕ, ನಾವೇನ್ ಬಾವಂಗೆ ಪಂಚೆ ಶರ್ಟ್ ತಗೊಳೋದಕ್ ಬಂದಿದೀವ? ನನಗ್ ಸೀರೆ ತಾನೇ ತಗೊಳೋದಕ್ ಬಂದಿರೋದು. ಬಾವಾ, ನಂಗೆ ಯಾವ್ದು ಇಷ್ಟ ಆಗ್ತಿಲ್ಲ. ಪ್ಲೀಸ್ ಬೇರೆ ಕಡೆ ಹೋಗಿ ನೋಡೋಣವಾ? ಬನ್ನಿ. ಏನಿಲ್ಲ, ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಬನ್ನಿ ಹೋಗೋಣ. ಅಲ್ಲ, ಮದುವೆ ಹೆಣ್ಣಿಗಿನೂ ಸೀರೆ ಆಯ್ಕೆ ಆಗ್ಲಿಲ್ವಲ್ಲ? ಅಲ್ಲಿ ನಿಮ್ಮ ಮಗಳಿಗೆ ಯಾವ ಸೀರೆನೂ ಇಷ್ಟ ಆಗಿಲ್ವಲ್ಲ? ಬನ್ನಿ, ಅವಳಿಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲೇ ತಗೊಳ್ಳೋಣ. ಬನ್ರಮ್ಮ, ಬರು. ಅಲ್ಲ ಅಕ್ಕ, ಅವಳೇನ ಹಾಗೆ ಮಾತಾಡ್ಬಿಟ್ಲು. ಬಾವನ ಬಗ್ಗೆ ಅವಳಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ನಾವಿವತ್ತು ಸೀರೆ ತಗೊಳ್ಳೋ ತರ ಕಾಣ್ತಿಲ್ಲ. ಹಾಗೆಲ್ಲ ಏನೂ ಆಗಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ನಡೀರಿ, ಬನ್ನಿ ಬನ್ನಿ. ಅಲ್ಲಮ್ಮ,
ಗಾಡಿ ಹೋಗಲ್ವಾ? ಹಾ, ಇಲ್ಲೊಂದ್ 5 ನಿಮಿಷ ವಾಕ್ ಮಾಡ್ಬೇಕು. ಒಂದ್ ಚೆನ್ನಾಗಿರೋ ಜಾಗ ಗೊತ್ತಿದೆ, ಅಲ್ಲಿ ಚೆನ್ನಾಗಿ ಸೀರೆ ಸಿಗುತ್ತೆ. ಒಂದ್ಸತಿ ಹೋಗಿ ನೋಡೋಣ ಭಾವ. ನೋಡೋಣ ಬನ್ನಿ ಭಾವ. ಇಲ್ಲೇ 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 ಅನ್ಕೊಂಡು ಕಿಲೋಮೀಟರ್ ಗಟ್ಟಲೆ ನಡೆಸ್ತೀಯ ತಾಯಿ. ಇಲ್ಲ, ಇಲ್ಲೇ ಸಿಗುತ್ತೆ. ಆ? 2 ನಿಮಿಷ ಬನ್ನಿ ಭಾವ. ಬನ್ನಿ, ಅದೇನು ಸಿಗುತ್ತೆ ಅಂತೆ, ಬನ್ನಿ. ಈ ಸರ್ತಿ ಸಿಗ್ಲೇಬೇಕಮ್ಮ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ನನಗೆ. ನನಗಂತೂ ಹಾರರ್ ಫಿಲಂ ನೋಡ್ದಂಗ ಆಗ್ತಿದೆ. ಯಾವಾಗ ಬಾಬನ್ ಮೈ ಮೇಲೆ ದೆವ್ವ ಬಂದು ಜನನಿ ಮೇಲೆ ಹಾರ್ಬಿಡ್ತಾರ ಅಂತ ನನಗೆ ಭಯ ಆಗ್ತಿದೆ. ಅಮ್ಮ ಆಗ್ತಿದೆ ಅಕ್ಕ, ಇನ್ ನಡಿಯಕ್ಕ ಆಗಲ್ಲ. ಅಯ್ಯೋ, ಹಂಗಂತ ನಿನ್ನ ಎತ್ಕೊಂಡು ಹೋಗಕ್ಕಂತ ಆಗಲ್ಲ. ಇನ್ನ ಸ್ವಲ್ಪ ದೂರ ಬಾ 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 ಬಾ. ಇಲ್ಲೇ ಏನಮ್ಮ ಇದೇನೇನಮ್ಮ ನೀನು ಹೇಳಿದ ಜಾಗ? ಹೌದು ಭಾವ. ಈಗ ಇಲ್ಲೇನಾ ನಾವು ಸೀರೆ ತಗೊಳ್ಳೋದು? ಹ್ಞೂ. ಅಂದ್ರೆ ಸೀರೆ ತಗೊಳ್ಳೋಕೆ ನೀನು ಫ್ಯಾಕ್ಟ್ರಿಗೆ ಕರ್ಕೊಂಡ್ ಬಂದಿದ್ಯಾ? ಹಾ ಭಾವ, ಅದು ನಾವಾಗ ಹೋಗಿದ್ವಲ್ಲ ಅಂಗಡಿ, ಅಲ್ಲಿ ತುಂಬಾ ಲೈಟ್ಸ್ ಹಾಕಿ ಎಲ್ಲ ಬ್ರೈಟ್ ಆಗಿ ಇಟ್ಟಿರ್ತಾರಷ್ಟೇ. ಆದ್ರೆ ಆ ಅಂಗಡಿಯಿಂದ ಹಿಡಿದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ವರೆಗೂ ಇಲ್ಲಿಂದಲೇ ಸೀರೆ ಸಪ್ಲೈ ಆಗೋದು. ಇವ್ರ ನೇಯೋ ಸೀರೆನೆ ನಾವೆಲ್ಲರೂ ಉಡ್ತಿರೋದು. ಆದ್ರೆ ಬಾವಾ, ನೀವು ಕರ್ಕೊಂಡು ಹೋದ್ರಲ್ಲ, ಆ ಅಂಗಡಿಯಲ್ಲಿ ಇಂಥದ್ದೇ ಸೀರೆಗೆ 50% ರೇಟ್ ಜಾಸ್ತಿ ಆ್ಯಡ್ ಮಾಡಿದ್ರು. ನಾನು ಅವ್ರ ಬಗ್ಗೆ ತಪ್ಪಾಗಿ ಹೇಳ್ತಿಲ್ಲ, ಅದು ಅವ್ರಿಗೆ ವ್ಯಾಪಾರ ಅಷ್ಟೇ. ಆದರೆ ಇದು ಇವ್ರ ಜೀವನ, ಇವ್ರ ಬದುಕು ಭಾವ. ನಾವು ಅಲ್ಲಿ ಸೀರೆ ತಗೊಂಡ್ರೆ ಅಲ್ಲಿ ಕಸ್ಟಮರ್ಸ್ ಆಗಿರ್ತೀವಿ ಅಷ್ಟೇ. ಆದರೆ ಇವ್ರ ಹತ್ರ ಡೈರೆಕ್ಟ್ ಆಗಿ ಸೀರೆ ತಗೊಂಡ್ರೆ ಇವ್ರು ನಮಗೆ ಆಶೀರ್ವಾದ ಮಾಡಿ ಸೀರೆ ಕೊಡ್ತಾರೆ. ಇವ್ರ ಮನಸ್ಸು ಆ ಶೋರೂಮ್ಗಿಂತ ತುಂಬ ದೊಡ್ಡದಾಗಿರುತ್ತೆ. ಇದೆಲ್ಲ ನಾನು ಹೇಳಿ ನಿಮಗೆ ಗೊತ್ತಾಗಬೇಕು ಅಂತೇನಿಲ್ಲ, ನಿಮಗೆ ಗೊತ್ತಿರೋ ವಿಷಯನೇ. ಯಾಕಂದ್ರೆ ನೀವು ಇವ್ರ ಥರನೇ ಕಷ್ಟಪಟ್ಟು ಮೇಲ್ ಬಂದವರಲ್ವಾ. ಬಾವಾ, ನಾವು ಇವ್ರ ಹತ್ರ ಡೈರೆಕ್ಟಾಗಿ ಸೀರೆ ತಗೊಂಡ್ರೆ ನಮಗೆ ಲಾಭ ಅಷ್ಟೇ ಅಲ್ಲ, ಇವ್ರಿಗೆ ಸಹಾಯ ಮಾಡಿರೋ ತೃಪ್ತಿನೂ ಸಿಗುತ್ತೆ. ನಾನೇನಾದರೂ ತಪ್ಪಾಗಿ ಹೇಳ್ತಿದ್ದೇನಾ ಭಾವ? ಇಲ್ಲಮ್ಮ ಇಲ್ಲಮ್ಮ, ನೀನು ಕರೆಕ್ಟಾಗೆ ಮಾತಾಡ್ತಿದ್ಯಾ. ಆದರೂ 5 ನಿಮಿಷ ಅಂತ ನಮ್ಮನ್ನೆಲ್ಲ ಊರೆಲ್ಲ ಸುತ್ತಾಡಿಸ್ಕೊಂಡು ಬಂದಿಯಲ್ಲ, ಅದು ಬೇಡ ಇತ್ತೇನೋ. ಅದು ಭಾವ, ನಿಮಗೆ ಪರಿಚಯದವರು ಗೊತ್ತಿರೋ ಅಂಗಡಿ ಅಂತ ಅಲ್ಲಿಗೆ ಬಂದ್ವಿ. ಆದರೆ ಇಲ್ಲಿ 10,000 ರೂಪಾಯಿಗೆ ಸಿಗೋ ಸೀರೆ ಅಲ್ಲಿ 50,000ಕ್ಕೆ ಮಾರ್ತಿದ್ರು. ಅದಕ್ಕೆ ನಿಮ್ಮನ್ನ ಇಲ್ಲಿ ತನಕ ನಡೆಸ್ಕೊಂಡು ಬಂದ್ಬಿಟ್ಟೆ. ಆಯ್ತು, ನಂಗೆ ಬೇಜಾರಿಲ್ಲ ಬಿಡು. ಎಲ್ಲಿ ಸೀರೆ ಎಲ್ಲಿ? ಒಂದು ನಿಮಿಷ ಭಾವ. ಅಣ್ಣ, ಮದ್ವೆಗೆ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಸೀರೆ ತೋರಿಸ್ಬೋದಾ? ತಗೊಳಮ್ಮ, ನಿಂಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊ. ಇಲ್ಲ ಬಾವ, ಅದು ಈಶ್ವರಿ ಅಕ್ಕನೇ ಸೆಲೆಕ್ಟ್ ಮಾಡ್ಲಿ.
ಅಯ್ಯೋ ನಾನು ಯಾಕೆ? ಬನ್ನಿ. ಅದನ್ನ ಮಾಡು. ಒಂದು 2 3 4. ಆಯ್ತಾ? ತಗೊಂಡ್ಯಾ? ಸಾಕಾ? ಸಾಕು. ಅಲ್ಲ ಬೇಕಿದ್ರೆ ತಗೊಂಬ ಇನ್ನೊಂದೆರಡು. ಇಲ್ಲ ಇಲ್ಲ ಬಾವ, ಸಾಕು. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಅಲ್ಲ ಚೆನ್ನಾಗಿದ್ಮೇಲೆ ತಗೋತಾ ಇರ್ಬೇಕು ಅಷ್ಟೇ. ಸರಿ, 4 ಅಂತ ಎಷ್ಟಪ್ಪ? ಒಂದು ಸೀರೆ 10,000. 40. ಶಕ್ತಿ ಇವನ್